ಇವತ್ತು ಕೆನ್ಬ್ರೆ ಬಗ್ಗೆ ಮಾತಾಡೋಣ. ಕೆನ್ಬ್ರೆ ವೈಫೈ ರೌಟರ್ ಬಗ್ಗೆ ಮಾತಾಡೋಣ. ಇದು ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದೆ ನನ್ನ ಮನೆ ರಿಕ್ವೈರ್ಮೆಂಟ್ಗೆ. ಇದು ವೈಫೈ ರೌಟರ್ ಥರನೂ ಯೂಸ್ ಮಾಡ್ಕೋಬೋದು. ಅಗೇನ್ ಲೈಕ್ ನೀವು ಸಿಮ್ ಯೂಸ್ ಮಾಡ್ಕೊಂಡು ನೀವು 4G ಅಲ್ಲ 5G ಸಿಮ್ ಯೂಸ್ ಮಾಡ್ಕೊಂಡು ನೀವು ಇಂಟರ್ನೆಟ್ನ ಆ್ಯಕ್ಸೆಸ್ ಮಾಡ್ಬೋದು. ಇದು ಅಪ್ ಟು 150 ಮೆಗಾಬಿಟ್ಸ್ ಪರ್ ಸೆಕೆಂಡ್ ಸಪೋರ್ಟ್ ಮಾಡುತ್ತೆ. ಈ ಆ್ಯಂಟಿನಾ ಬರುತ್ತೆ ಇದರಲ್ಲಿ 3 ಆ್ಯಂಟಿನಾ ಇರೋದ್ರಿಂದ ನಿಮಗೆ ಸಿಗ್ನಲ್ಸ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ. ನಿಮ್ಗೆ ಸ್ವಲ್ಪ ರೇಂಜು ಜಾಸ್ತಿ ಇರುತ್ತೆ. ಆ ರೀತಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಅದ್ರ ಬಿಟ್ಟು ನಾನು ಆಲ್ರೆಡಿ ಹೇಳ್ದಂಗೆ ಇದು ಸಿಮ್ ಬೇಸ್ಡ್ ಆಗಿರೋದ್ರಿಂದ ನೀವು ಯಾವುದೇ ಸಿಮ್ನ ಯೂಸ್ ಮಾಡ್ಕೋಬೋದು. ಐಡಿಯಾ, VI, ಆಮೇಲೆ ಜಿಯೋ, ಏರ್ಟೆಲ್ ಯಾವುದೇ ಸಿಮ್ ಯೂಸ್ ಮಾಡ್ಕೊಂಡು ನೀವು ಇಂಟರ್ನೆಟ್ನ ಕನೆಕ್ಟ್ ಮಾಡ್ಬೋದು. ಇದು ವೈಫೈ ರೌಟರ್ ಆಗಿದೆ. ಅಗೇನ್ ಆಲ್ರೆಡಿ ಹೇಳ್ದಂಗೆ ಇದೆಲ್ಲ ಸಿಮ್ನು ಸಪೋರ್ಟ್ ಮಾಡುತ್ತೆ. ಇದು ಗೇಮಿಂಗ್ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಬ್ರಾಡ್ಬ್ಯಾಂಡ್ ಯೂಸ್ ಮಾಡ್ತಾಯಿದ್ರೆ ನೀವು ಇದನ್ನು ಎಕ್ಸ್ಟೆಂಡರ್ ಥರ ಯೂಸ್ ಮಾಡ್ಕೊಂಡು ನೀವು ಬೇರೆ ರೂಮಲ್ಲಿ ನೀವು ಯೂಸ್ ಮಾಡ್ಬೋದು. ಇಂಟರ್ನೆಟ್ ಚೆನ್ನಾಗಿ ಬರುತ್ತೆ. ಅಗೇನ್ ಲೈಕ್ ನಿಮ್ಮದು ಬ್ರಾಡ್ಬ್ಯಾಂಡ್ ಇದ್ದರೆ ನಾನು ಅದನ್ನು ಚೆಕ್ ಮಾಡಿದ್ದೀನಿ. ಅದನ್ನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆಮೇಲೆ ಇಲ್ಲಿ ಡಿವೈಸ್ ಬಂದಾಗ ಇದ್ರ ಜೊತೆಗೆ ಒಂದು ಲ್ಯಾನ್ ಕೇಬಲ್ ಕೊಡ್ತಾರೆ, ಒಂದು ಪವರ್ ಅಡಾಪ್ಟರ್ ಕೊಡ್ತಾರೆ, ಆಮೇಲೆ ಇದು ರೌಟರ್ ಬರುತ್ತೆ. ಇಲ್ಲಿ ನೋಡ್ದಂಗೆ ಇಲ್ಲಿ LT ಅಂತ ಇದೆ ನೋಡಿ. LT ಅಂದರೆ ನೀವು ಮೊಬೈಲ್ ಯೂಸ್ ಮಾಡಿದಾಗ ಅದು ಸಿಗ್ನಲ್ ಸ್ಟ್ರೆಂತ್ ತೋರಿಸುತ್ತೆ, ಅದಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ ಚೆನ್ನಾಗಿದೆ ಡಿವೈಸು. ಮುಂದೆ ತೋರಿಸ್ತೀನಿ ನಿಮಗೆ ಅದು ಹೆಂಗೆ ಕಾಣುತ್ತೆ ಅಂತ. ನಾನು ಸ್ವಲ್ಪ ದಿವಸದಿಂದ ಯೂಸ್ ಮಾಡ್ತಿದ್ದೀನಿ. ನೀವು ಆಲ್ರೆಡಿ ಇಲ್ಲಿ ನೋಡ್ತಿರ್ಬೋದು. ನಾನು ಅಕ್ಟೋಬರ್ 2022 ಪರ್ಚೇಸ್ ಮಾಡಿದ್ದೆ. ಇದು ಚೆನ್ನಾಗಿದೆ. ನೀವು ಯಾವುದೇ ಡಿವೈಸ್ನ ನೀವು ಆನ್ಲೈನ್ ಪರ್ಚೇಸ್ ಮಾಡ್ತೀರಾ ಅಂದರೆ ಬೈಯಟ್ಗೆ ನೋಡ್ಕೊಂಡು ಪರ್ಚೇಸ್ ಮಾಡಿ. ನೀವು ಇದು ಬೈಯಟ್ಗೆ ಇನ್ಸ್ಟಾಲ್ ಮಾಡಿದ್ರೆ ನಿಮ್ಮ ಮಷೀನಲ್ಲಿ ನಿಮಗೆ ಅದು ಪ್ರಾಡಕ್ಟು ಎಷ್ಟು ದಿವಸದಿಂದ ಯಾವ ಪ್ರೈಸಲ್ಲಿ ರನ್ ಆಗ್ತಿದೆ ಅಂದರೆ ಓಡ್ತಾ ಇದೆ ತೋರಿಸುತ್ತೆ. ಅದನ್ನು ನೀವು ನೋಡ್ಕೊಂಡು ಪರ್ಚೇಸ್ ಮಾಡ್ಬೋದು. ಇದು ಈಸಿ ಆಗುತ್ತೆ ನಿಮಗೆ. ನಾನು ಇವಾಗ ಅದು ಡಿವೈಸ್ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ. ಡಿವೈಸ್ ಬಂದು ಈ ರೀತಿ ಇದೆ. ಈ ರೀತಿ ಬಾಕ್ಸಲ್ಲಿ ಬರುತ್ತೆ ಇದು. ಆಮೇಲೆ ಇಲ್ಲಿ ನೀವು ತಳ ನೋಡ್ತಿರ್ಬೋದು, ಇಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದು 50 to 80 ಮೀಟರ್ಸ್ವರೆಗೂ ರೇಂಜ್ ಸಪೋರ್ಟ್ ಮಾಡುತ್ತೆ. ಆಮೇಲೆ 32 ಯೂಸರ್ಸ್ ಕನೆಕ್ಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ರ್ಯಾಮ್ 512 ಇನ್ಬಿಲ್ಟ್ ಇದೆ. ಅದ್ರ ಜೊತೆಗೆ ಆಲ್ರೆಡಿ ಹೇಳ್ದಂಗೆ 150 Mbps ಮತ್ತಿದು ಸ್ಪೀಡು. ಆಮೇಲೆ ಅದರ್ ಡೀಟೇಲ್ಸ್ ಎಲ್ಲ ಇದೆ ಇದರಲ್ಲಿ. ಅದರ್ ಸೈಡ್ ನೋಡಿದ್ರೆ ಅದೇನಲ್ಲಿ ಪ್ರಾಡಕ್ಟ್ ಡೀಟೇಲ್ಸ್ ಇದೆ. ಯಾವ್ಯಾವ ಸಿಮ್ ಸಪೋರ್ಟ್ ಮಾಡುತ್ತೆ, ಆಮೇಲೆ ರೇಂಜು ಅದೆಲ್ಲ ಸೆಕ್ಯೂರ್ ಆಗಿದೆ, ಅದೆಲ್ಲ ಇದೆ. ಆಮೇಲೆ ಇಲ್ಲಿ ವೈಫೈ ಡಿವೈಸ್ ಮೋರ್ ಡೀಟೇಲ್ಸ್ ಕೊಟ್ಟಿದ್ದಾರೆ. MRP ಬಂದು 6500 ಅಂತ ಹಾಕಿದ್ದಾರೆ, ಬಟ್ ಅಷ್ಟಿಲ್ಲ. ನೀವು ಒಳಗೆ ಈ ರೀತಿ ಬಾಕ್ಸ್ ಇದೆ. ಇದು ಬಾಕ್ಸಲ್ಲಿ ಈ ರೀತಿ ಡಿವೈಸ್ ಇದೆ. ಅದನ್ನು ಆಲ್ರೆಡಿ ಹೇಳೋದಲ್ಲ, ಲೈಕ್ ನೆಟ್ವರ್ಕ್ ಕೇಬಲ್ ಕೊಡ್ತಾರೆ ಒಂದು ಚಿಕ್ಕದು, ಅದ್ರ ಜೊತೆ ಒಂದು ಅಡಾಪ್ಟರ್ ಕೊಡ್ತಾರೆ. ಆಮೇಲೆ ರೌಟ್ರ್ ಈ ರೀತಿ ಇದೆ. ಇದರಲ್ಲಿ 2 ಕನೆಕ್ಷನ್ ಇದೆ. ಒಂದು ಲ್ಯಾನ್ ವ್ಯಾನ್ದು, ಆಮೇಲೆ ಇನ್ನೊಂದು ಲೈಕ್ 12 ವೋಲ್ಟ್ಸ್ ಅಡಾಪ್ಟರ್ ಕನೆಕ್ಟ್ ಮಾಡೋಕೆ ಕೊಟ್ಟಿದ್ದಾರೆ. ಇಲ್ಲಿ ಈ ರೀತಿ 3 ಆ್ಯಂಟಿನಾ ಬರುತ್ತೆ ಇದರಲ್ಲಿ. ಆಮೇಲೆ ಸಿಮ್ ಸ್ಲಾಟ್ ತೋರಿಸ್ಬಿಡ್ತೀನಿ ನಿಮಗೆ. ಇಲ್ಲಿ ಸಿಮ್ ಸ್ಲಾಟ್ ಇದೆ. ಇಲ್ಲಿ ಸಿಮ್ ಯೂಸ್ ಮಾಡ್ಕೋಬೋದು ನೀವು ಸಿಮ್ ಇನ್ಸರ್ಟ್ ಮಾಡೋದಕ್ಕೆ. ಆಮೇಲೆ ಈ ರೀತಿ ಮುಂದೆ ನಿಮಗೆ ಕನೆಕ್ಷನ್ದು ಸ್ಪೀಡು ಮೇಲೆ ನಿಮಗೆ ಕಲರ್ ಚೇಂಜ್ ಆಗುತ್ತೆ. ಇದು LT ಅಂತೇಳಿ. ನೀವು ಅಕಸ್ಮಾತ್ ಸ್ಪೀಡ್ ಚೆನ್ನಾಗಿದ್ದರೆ ಅದು ಕಲರ್ ಕೋಡ್ ಇದೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಒಂದು ಸರಿ ಇದು ಇನ್ಸ್ಟಾಲ್ ಮಾಡಿದ್ಮೇಲೆ ಈ ರೀತಿ ಆ್ಯಂಟಿನಾ ತಿರುಗಿಸಿಟ್ರೆ ಇಟ್ಸ್ ರೆಡಿ ಟು ಯೂಸ್. ಈ ರೀತಿ ಬರುತ್ತಿದ್ದು ಡಿವೈಸು. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.